ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎನ್ಜೆ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಮಡಿಕೇಲಿ ಮಾಡ್ಕೊಳ್ಳುವಂಥ ಚಿಕನ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ಇದು ಮಡಿಕೇಲಿ ಮಾಡ್ಕೊಳ್ತಾ ಇರೋದ್ರಿಂದ ಥೇಟು ದಮ್ ಕಟ್ಟಿರುವಂಥ ಬಿರಿಯಾನಿ ಥರದ್ದೇ ಟೇಸ್ಟ್ ಬರುತ್ತೆ. ಹಾಗೆಯೇ ಪೀಸ್ಗಳಲ್ಲೂ ಕೂಡ ಒಳ್ಳೆ ಜ್ಯೂಸಿನೆಸ್ ಇರುತ್ತೆ. ನಾವಿಲ್ಲಿ ತುಂಬ ಹೊತ್ತು ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ಪೀಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಅಥವಾ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಅದಕ್ಕೆ 1.5 ಟೀ ಸ್ಪೂನ್ನಷ್ಟು ಉಪ್ಪು, 1 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿ, ಹಾಗೆಯೇ ಧನಿಯಾ ಪುಡಿ 1-2 ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರಿಶಿನ. ಹಾಗೆ ಇದಕ್ಕೆ ಅರಿಶಿನ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಶುಂಠಿನ ಒಂದು 2 ಇಂಚಿನಷ್ಟು ಚೆನ್ನಾಗಿ ತುರಿದು ಹಾಕ್ಕೊಳ್ತಾ ಇರೋದು. ಹಾಗೆ ಬೆಳ್ಳುಳ್ಳಿ ಕೂಡ ಒಂದು 15 ಹೆಸರಿನಷ್ಟು ತುರಿದಾದರೂ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೋಬೇಕು. 2 ಹಸಿಮೆಣ್ಸಿಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇರೋದು. ಇಲ್ಲಿ ಒಂದು 2 ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಕರೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕರೆದಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ. ಇವಾಗ ಇದಕ್ಕೆ ನಾನು ಹುಳಿ ಇಲ್ದಿರುವಂತಹ ಫ್ರೆಶ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮೇನು, ಮೊಸರು ಹಾಕ್ಕೊಳ್ಳೇಬೇಕು. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಜಾಸ್ತಿ ಇರೋದ್ರಿಂದ ಅರ್ಧ ತೊಗೊಂಡಿದ್ದೀನಿ. ಕಡಿಮೆ ಇದ್ದರೆ ನೀವು 1 ಇಡೀ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ 1-2 ಟೀ ಸ್ಪೂನ್ನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಈ ಗರಂ ಮಸಾಲ ಮಾತ್ರ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಗರಂ ಮಸಾಲ ಇಲ್ಲದೇ ನಾವು ನಾನ್ ವೆಜ್ಜಲ್ಲಿ ಏನು ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ. ಗರಂ ಮಸಾಲ ತುಂಬ ಒಳ್ಳೆ ಟೇಸ್ಟನ್ನು ಕೊಡೋದ್ರಿಂದ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಪೀಸ್ಗಳಿಗೆಲ್ಲ ಅಪ್ಲೈ ಆಗೋ ಹಾಗೆ, ಮಸಾಲೆ ಅಪ್ಲೈ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಬಿಟ್ಟು ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಇಡಿ, ಇಲ್ಲಾಂದರೆ ತಕ್ಷಣಕ್ಕೆ ಮಾಡ್ಕೊಳ್ಳೋದಾದರೆ ನೀವು ಹೀಗೇ ಒಂದು 5 ನಿಮಿಷ ಬಿಟ್ಟು ಕೂಡ ಮಾಡ್ಕೋಬೋದು. ನಾನು ಮುಂಚೆನೇ ಹೇಳಿದಾಗೆ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಏನೂ ಇದಕ್ಕೆ ಇರಲ್ಲ. ಆದ್ದರಿಂದ ಇವಾಗ ನಾನಿಲ್ಲಿ 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ ಶಾಹಿ ಜೀರಾ ಮತ್ತು ಲವಂಗ, ಏಲಕ್ಕಿ, ಕಾಳುಮೆಣಸು, ಹಾಗೆಯೇ ಸ್ಟಾರು ಮತ್ತು ಏಲಕ್ಕಿ 2 ಥರದ್ದು ತೊಗೊಂಡಿದ್ದೀನಿ. ಹಾಗೆ ಇವನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮುಂಚೆನೇ ಹೇಳ್ದಂಗೆ ನೀವು ಒಂದು 2 ನಿಮಿಷ ಬಿಡಿ, ಇಲ್ಲ ಅಂತಂದರೆ ಹಾಗೆಯೇ ತಕ್ಷಣಕ್ಕೆ ರೆಡಿ ಮಾಡಿಕೊಂಡು ಕೂಡ ಮಾಡ್ಬೋದು. ನಾನು ಇವಾಗಿಲ್ಲಿ ಒಂದು ಜಸ್ಟ್ 5 ನಿಮಿಷ ಬಿಟ್ಟು ಮಾತ್ರ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ಮಡಕೆನ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಇವಾಗ ಒಂದು 5 ನಿಮಿಷ ಕಲಿಸ್ಕೊಂಡಿಟ್ಟಿರುವಂತಹ ಚಿಕನ್ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯಲ್ಲಿ ಚೆನ್ನಾಗಿ ನೆನ್ಕೊಂಡಿದೆ. ಒಂದು 5 ನಿಮಿಷ ಆದರೆ ಸಾಕು. ನೀವು ತುಂಬ ಹೊತ್ತಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಇದಕ್ಕೆ ನಾನು ನೀರನ್ನೇನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಮತ್ತು ಸಪ್ರೇಟ್ ಒಗ್ಗರಣೆನೂ ಕೂಡ ಏನು ಮಾಡ್ಕೊಳ್ತಾ ಇಲ್ಲ. ಇವಾಗ ಅದ್ರ ಮೇಲೇ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ನೀರಿನ ಅಂಶ ಬಿಡಬೇಕು, ಅಂದರೆ ಜ್ಯೂಸಿನೆಸ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಪೀಸ್ಗಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ನೀರೆಲ್ಲೂ ಹಾಕ್ಕೊಂಡಿಲ್ಲ ನಾನು, ಆದರೂ ಕೂಡ ನೀರು ಅದಾಗದಿಯೇ ನೀರು ಬಂದಿದೆ. ಈ ಥರ ವಾಟರ್ ರಿಲೀಸ್ ಆದಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಕೆಲಸಗಳನ್ನು ಮಾಡ್ಕೋಬೇಕು. ಒಂದ್ಸರಿ ಪೀಸ್ಗಳು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಬೆಂದಿಲ್ಲ ಅಂತಂದರೆ ನೀವು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋಬೋದು. ಯಾಕಂದರೆ ಮುಖ್ಯವಾಗಿ ನಾವು ಅನ್ನದ ಜೊತೆಗೆ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಮಸಾಲೆನ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದರಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲೂ ಕೂಡ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಇದರಲ್ಲೇ ಬಿಟ್ಬಿಡಬೇಕು. ಯಾಕಂದರೆ ಪೀಸ್ಗಳೆಲ್ಲ ಚೆನ್ನಾಗಿ ಮತ್ತು ಉಪ್ಪು ಖಾರದಲ್ಲಿ ಹೊಂದ್ಕೋಬೇಕು. ಅದಕ್ಕೋಸ್ಕರನೇ ನೋಡಿ, ಇವಾಗ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ. ಒಂದ್ಸಾರಿ ಪೀಸ್ಗಳನ್ನು ಕೂಡ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಪೀಸ್ಗಳು ಕೂಡ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಫ್ರೆಂಡ್ಸ್. ಇವಾಗ ನಾವು ಅಕ್ಕಿ ಹಾಕೋದಕ್ಕೆ ಸರಿ ಹೋಗುತ್ತೆ. ನಾನು ಇಲ್ಲಿ 2 ಗ್ಲಾಸ್ನಷ್ಟು ಜೀರಾ ರೈಸನ್ನು ತೊಗೊಂಡಿದ್ದೆ. ಇವಾಗ ಆಲ್ರೆಡಿ ಬೌಲಲ್ಲಿ 1.5 ಗ್ಲಾಸ್ನಷ್ಟು ನೀರಿರೋದ್ರಿಂದ ನಾನು 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಸೂರಿ ಮೇಥಿ 1 ಟೀ ಸ್ಪೂನ್ನಷ್ಟು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಪುದೀನ ಎಲೆಗಳನ್ನು ಕೂಡ 1 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಮುಂಚೆನೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದು ಫ್ರೆಂಡ್ಸ್. ನಾನು ಇಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಕ್ಲೀನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಬಿಡಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಯಾವಾಗಲೂ 2.5 ಗ್ಲಾಸ್ಗೆ ನಾನು ಎಕ್ಸ್ಟ್ರಾ ಹಾಕ್ಕೊಳ್ಳೋಕೆ ಹೇಳ್ತಾ ಇದ್ದೆ. ಅಂದರೆ ಟೋಟಲಾಗಿ 4.5-5 ಗ್ಲಾಸ್ ಬೇಕಿತ್ತು. ಬಟ್ ನಾನಿಲ್ಲಿ 4.5 ಗ್ಲಾಸನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆಗೆ ನಿಂಬೆಹಣ್ಣನ್ನು ಕೂಡ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಹುಳಿ ಜಾಸ್ತಿ ಏನೂ ಆಗೋಲ್ಲ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ. ನೀರು ಚೆನ್ನಾಗಿ ಕುದಿಯೋ ನೀರನ್ನೇ ಹಾಕ್ಕೊಂಡಿರೋದ್ರಿಂದ ನಮಗೆ ಇದು ಕುದಿ ಬರೋದಕ್ಕೆ ಲೇಟ್ ಆಗೋಲ್ಲ. ನೋಡಿ, ಒಂದು 5 ನಿಮಿಷ ಬಿಟ್ಟಾದಮೇಲೆ ಇದು ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಿಸ್ಕೊಂಡಿರೋದು ನಾನು. ಇವಾಗ ಆಲ್ರೆಡಿ ಅನ್ನ ಒಂದು ಅರ್ಧ ಬೆಂದ್ಕೊಂಡಿದೆ.
ಇವಾಗ ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಮತ್ತು ಒಂದು ಸಾರಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ. ಹೀಗೆ ಮುಚ್ಚಿಟ್ಬಿಟ್ಟು ಒಂದು 6ರಿಂದ 7 ನಿಮಿಷ ಇಲ್ಲಾಂದರೆ 7ರಿಂದ 8 ನಿಮಿಷ ಬಿಟ್ಟು ನೋಡಿಕೊಂಡ್ರೆ ಬಿಡಿಯಾಗಿರೋಂಥ ಉದುರಾಗಿರೋ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ, ಪದೇ ಕೈ ಆಡಿಸದೆ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಇಲ್ಲಿ ಮಡಿಕೆಲಿ ಮಾಡ್ಕೊಳ್ತಾ ಇರೋದ್ರಿಂದ ಬೇಗ ಸೀದ್ಬಿಡುತ್ತಲ್ವ, ಅದರಿಂದ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ರೆ ನೀವು ದಮ್ ಕಟ್ಟಿರೋ ಬಿರಿಯಾನಿ ಟೇಸ್ಟೇ ಇದರಲ್ಲೂ ಕೂಡ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಮಧ್ಯದಲ್ಲಿ ನಾವೆಲ್ಲೂ ತೆಗೆದು ನೋಡಿರಲ್ಲ, ಅದರಿಂದನೇ. ಇವಾಗ ದಮ್ ಕಟ್ಟಿರೋಂಥ ಅಥವಾ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮೊಸರು ಬಜ್ಜಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಇಷ್ಟ ಇದ್ದರೆ ಸೇರ್ವ ಕೂಡ ಇದ್ರ ಜೊತೆಗೆ ಯೂಸ್ ಮಾಡ್ಕೋಬೋದು. ಹಾಗೆ ತಿನ್ನೋಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಸೌತೆಕಾಯಿ ಈರುಳ್ಳಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆಯೇ ನೋಡಿ, ಪೀಸ್ಗಳು ಕೂಡ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡಿದೆ. ಈ ಥರ ಮಾಡಿರೋ ಇವತ್ತಿನ ಚಿಕನ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಇದೇ ಥರ ಚಿಕನ್ ಬಿರಿಯಾನಿನ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.